ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಮನೆಯವರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ಲೀಸ್ ಫ್ರೆಂಡ್ಸ್, ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ಕೊತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಇವತ್ತು ಸಂಕ್ರಾಂತಿ ಹಬ್ಬ. ಊರಲ್ಲಿದ್ದಿದ್ರೆ ಇಷ್ಟೊತ್ತಿಗೆ ಅಲ್ಲೇ ಪೂಜೆನೇ ನಡೆದೋಗಿರೋದು ಗೈಸ್ ಮನೆಯಲ್ಲಿ. ನಾವು ಹೊರಗಡೆ ಇರೋದ್ರಿಂದ ಇನ್ನು ಇವಾಗ ಎದ್ದಿದ್ದೀನಿ, ಅಲ್ಲೇ 8 ಗಂಟೆ ಆಗಿದೆ. ಇವಾಗ ಎದ್ದಿದ್ದೀನಿ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಫಸ್ಟು ತಿಂಡಿ ತಿನ್ಕೊತೀನಿ, ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆದರೆ ಯಾವ ದೇವಸ್ಥಾನ ಅಂತ ನಾನು ಹೋಗ್ತಾ ಹೋಗ್ತಾ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋ. ಫಸ್ಟ್ ಇವಾಗ ಬೇಗ ಬ್ರಷ್ ಮಾಡಿಕೊಂಡು ತಿಂಡಿಗೆ ಹೋಗೋಣ. ಅಲ್ಲಿ 8 ಗಂಟೆ ಆಗಿದೆ. ತಿಂಡಿ ಇರುತ್ತೆ, 9 ಗಂಟೆವರೆಗೂ ತಿಂಡಿ ಇರುತ್ತೆ. ನೋಡುವ ಸಿಗುತ್ತಾ ಇಲ್ಲ ಅಂತ ಹೇಳಿ. ಗೈಸ್, ಇದು ಲಾಂಗ್ ವಿಡಿಯೋ ಆಗಿರುತ್ತೆ. ಇನ್ನೊಂದೇನೆಂದರೆ ಲಾಂಗ್ ವಿಡಿಯೋ ಮಾಡೋಕ್ಕೇನೆಂದ್ರೆ ಯಾಕೋ ಸ್ಟೋರೇಜು ತೋರಿಸ್ತಾ ಇದೆ, ಸ್ಟೋರೇಜ್ ಫುಲ್ ಆಗ್ತಾ ಇದೆ ಗೈಸ್. ಬೇರೆ ಮೊಬೈಲ್ ತಗೋಬೇಕು. ರಾಯರ ದೆಸೆಯಿಂದ, ರಾಯರ ಆಶೀರ್ವಾದದಿಂದ ಇವೆಲ್ಲ ಸಿಗುತ್ತೆ. ಕೆಲವು ಆಸೆಗಳಿದೆ ಗೈಸ್, ಕೆಲವು ಡ್ರೀಮ್ಗಳಿದೆ. ಅದು ರಾಯರ ಕೃಪೆಯಿಂದ, ರಾಘವೇಂದ್ರ ಸ್ವಾಮಿ ಕೃಪೆಯಿಂದ ಎಲ್ಲ ಪೂರೈಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರಾಘವೇಂದ್ರ ಸ್ವಾಮಿ ತಂದೆ ನೀವೇ ಕಾಪಾಡಬೇಕು. ಓಕೆ ಗೈಸ್, ಬ್ರಷ್ ಮಾಡ್ಕೊಳ್ಳೋಣ. ಬ್ರಷ್ ಮಾಡಿಕೊಂಡು ಏನು ತಿಂಡಿ, ಇವತ್ತು ಮಂಗಳವಾರ ಏನು ತಿಂಡಿ ಇರುತ್ತೆ ಅಂತ ಗೊತ್ತಿರಲ್ಲ ನನಗೆ. ಸೋಮವಾರ ಮತ್ತು ಬುಧವಾರದ್ದು ಒಂದೇ ಗೊತ್ತಿರುತ್ತೆ ಗೈಸ್, ಇನ್ಯಾವುದು ಗೊತ್ತಿರಲ್ಲ. ನೋಡುವ ಏನು ತಿಂಡಿ ಇರುತ್ತೆ ಅಂತ ಹೇಳಿ. ಇವತ್ತು ನಮಗೆ ಆಫೀಸ್ ರಜೆ, ಹಬ್ಬ ಇರೋದ್ರಿಂದ ಇವತ್ತು ಆಫೀಸ್ ರಜೆ. ಹಾಗಾಗಿ ಇವತ್ತು ಸ್ವಲ್ಪ ಹೊರಗಡೆ ಎಲ್ಲ ಹೋಗಬೇಕು. ದೇವಸ್ಥಾನಗಳು ಅಂದರೆ ಹೊರಗಡೆ ಅಂದರೆ ದೇವಸ್ಥಾನಕ್ಕೇ ಒಂದು 3 ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಎಲ್ಲ ನೆರವೇರುತ್ತಾ ನೋಡುವ ಇವತ್ತು. ಓಕೆ, ಬ್ರಷ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಇವಾಗಿನ್ನೂ ಫ್ರೆಶ್ ಅಪ್ ಆಗಿ ಬಂದೆ. ನಾನು ತಿಂಡಿಗೆ ಹೋಗೋಕ್ಕಿಂತ ಮುಂಚೆ ನಂದು ಕೆಲವು ರುಟೀನ್ಗಳಿವೆ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿಗೆ ಹೋಗ್ತಾ ಇದ್ದೀನಿ. ಬನ್ನಿ ತಿಂಡಿಗೆ ಹೋಗೋಣ. ತಿಂಡಿ ಇವಾಗಿನ ತಿಂಡಿ ಮುಗಿಸ್ಕೊಂಡು ಬಂದೆ. ಇನ್ನೊಂದೇನು ಗೊತ್ತಾ ಗೈಸ್, ನಂದು ಫೋನ್ ಸ್ಟೋರೇಜು ಫುಲ್ ಆಗ್ತಾಯಿದೆ. ಅವಾಗ ನಾವು ವಿಡಿಯೋ ಮಾಡೋಕ್ಕೆ ಹೋದರೆ ಅಲ್ಲಲ್ಲೇ ಕಟ್ ಆಗ್ತಾಯಿದೆ, ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾಯಿದೆ. ನಾನು ಆದಷ್ಟು ವೀಡಿಯೋಸ್ಗಳು ಫೋಟೋಸ್ಗಳು ಡಿಲೀಟ್ ಮಾಡ್ತಾಯಿದ್ದೀನಿ. ಇನ್ನೇನು ಮಾಡಬೇಕು ಗೊತ್ತಿಲ್ಲ, ನೋಡುವ ಏನೇನಾಗುತ್ತೆ ಅಂತ ಹೇಳಿ. ಓಕೆ ಗಾಯ್ಸ್, ಅಲ್ಲೇ 9 ಗಂಟೆ ಆಯಿತು, 9 ಕಾಲ ಆಯಿತು. ಅಲ್ಲೇ ಬೇಗ ಸ್ನಾನ ಮುಗಿಸ್ಕೊಂಡು ಬೇಗ ರೆಡಿಯಾಗಿ ಬೇಗ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಬರುವ. ಓಕೆ ಗೈಸ್, ನಾನಿವಾಗ ಸ್ನಾನ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ, ಓಕೆನಾ? ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್. ಇವಾಗಿನ್ನೂ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಗೈಸ್ ಅಲ್ಲೇ 10 ಗಂಟೆ ಆಗಕ್ಕೆ ಬಂತು. ಸ್ವಲ್ಪ ಬೇಗನೆ ಹೋಗಬೇಕು, ದೇವ್ರ ದರ್ಶನ ಪಡಿಬೇಕಂದ್ರೆ ಸ್ವಲ್ಪ ಬೇಗನೆ ಹೋಗಬೇಕು. ಹಾಗಾಗಿ ಆಲ್ರೆಡಿ ಟೈಮ್ ಆಗಿ ಹೋಗಿದೆ. ಅದಕ್ಕೆ ಸ್ವಲ್ಪ ಬೇಗ ರೆಡಿಯಾಗಿ ಬೇಗ ಹೋಗೋಣ. ಬಸ್ ಯಾವುದಿದೆಯೋ ಏನೋ ಗೊತ್ತಿಲ್ಲ ಗೈಸ್. ಇನ್ನು ಅದೆಲ್ಲ ನೋಡ್ಕೊಂಡು ಹೋಗೋ ಅಷ್ಟರಲ್ಲಿ 11 ಗಂಟೆ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಬೇಗ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಒನ್ಸ್ ಅಗೇನ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಕೈ ನೆನಪನ್ನು ಮರೆಸಿ ಒಳ್ಳೆಯ ದಿನಗಳು ಸ್ಟಾರ್ಟ್ ಆಗಲಿ ಈ ವರ್ಷದಿಂದ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರ ಲೈಫಲ್ಲೂ ಹೊಸ ದಿನಗಳು, ಹೊಸ ವಿಷಯಗಳು ಕಲ್ಪಿಸ್ಕೊಳ್ಳಿ ರಾಯರು, ರಾಘವೇಂದ್ರ ಸ್ವಾಮಿ ಅಂತ ಬೇಡ್ಕೊಳ್ತೀನಿ. ಓಕೆ ಗೈಸ್, ನಾನು ರೆಡಿಯಾಗಿ ಆಮೇಲೆ ಸಿಗ್ತೀನಿ ಗೈಸ್. ಫೈನಲಿ ರೆಡಿಯಾದೆ. ಇವಾಗ 1-2 ವಿಡಿಯೋ ಮಾಡಿಬಿಟ್ಟು
ರೀಲ್ಸ್ ಮಾಡಿಬಿಟ್ಟು ಹೊರಡುವ ಗೈಸ್. ಯಾಕಂದರೆ ಸ್ವಲ್ಪ ಕೂದಲು ಒಣಗಬೇಕು, ಏರು ಡ್ರೈ ಆಗಬೇಕು. ಹಾಗಾಗಿ ಒಂದೆರಡು ವಿಡಿಯೋ ಮಾಡಿಬಿಟ್ಟು ಆಮೇಲೆ ಹೊರಡುವ ಗೈಸ್. ನನ್ನ ಔಟ್ಫಿಟ್ ಈ ಥರ ಇದೆ, ಚೆನ್ನಾಗಿದೆಯಾ? ಅಂಗಡಿಯಲ್ಲೇ ತೊಗೊಳ್ದಿತ್ತು. ಓಕೆ ಗೈಸ್, ಇವಾಗ ನಾನು ದೇವಸ್ಥಾನದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್. ನಾನು ಮೊದಲು ಹೋಗಿದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅದು ರಾಗಿ ಗುಡ್ಡ ಹತ್ತಿರ ಬರುತ್ತೆ. ರಾಘವೇಂದ್ರ ಸ್ವಾಮಿ ಮಠ ಅಂದರೆ ಅಲ್ಲೇ ನಿಲ್ಲಿಸ್ತಾರೆ, ರಾಗಿ ಗುಡ್ಡದಲ್ಲಿ ನಿಲ್ಲಿಸ್ತಾರೆ. ತುಂಬ ಚೆನ್ನಾಗಿತ್ತು ಗೈಸ್. ಅಲ್ಲಿ ಹೋಗಿದ ತಕ್ಷಣ ನನಗೆ ನಿಜವಾಗ್ಲೂ ಏನು ಮೇಲೆಲ್ಲ ರೋಮಾಂಚನ ಅನ್ನೋದು ಸ್ಟಾರ್ಟ್ ಆಯಿತು. ತುಂಬ ಜನ ಬಂದಿದ್ದರು ಇಲ್ಲೂ. ನಾನು ಹೇಳಿದ್ನಲ್ಲ ದೇವಸ್ಥಾನ, ಫಸ್ಟು ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು, ಆಮೇಲೆ ಬನಶಂಕರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಫಸ್ಟು ಸಿಗೋದೇ ರಾಘವೇಂದ್ರ ಸ್ವಾಮಿ ಮಠ, ಆಮೇಲೆ ಬನಶಂಕರಿ ಸಿಗುತ್ತೆ. ಸಿಕ್ಕಾಬಿಟ್ಟು ಜನ ಇದ್ದರು ಇಲ್ಲೂ. ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆ ಚೆನ್ನಾಗಿ ಹೂ ಕೊಡ್ತಾಯಿದ್ರು. ಇವತ್ತು ಯಾರು ಏನು ಕೇಳ್ತಾಯಿದ್ರು ಸ್ವಲ್ಪ ವೆಯ್ಟ್ ಮಾಡಿಸ್ತಾಯಿದ್ರು, ಆಮೇಲೆ ಕೊಡ್ತಾಯಿದ್ರು ಹೂವು. ನಾನು ಕೇಳಿಕೊಂಡೆ, ಬಟ್ ನನಗೆ ಕೊಡಲಿಲ್ಲ. ನಾನು ಇನ್ನೂ ಸ್ವಲ್ಪ ಕಾಯಬೇಕು ಅಂತ ರಾಯರು ಇದು ಮಾಡಿದ್ದಾರೆ. ಇದು ಗೈಸ್, ಇದು ರಾಘವೇಂದ್ರ ಸ್ವಾಮಿ ಮಠದ್ದು ಹೊರಗಡೆ. ಇದು ಹೊರಗಡೆ ಇವ ಸಂಕ್ರಾಂತಿ ಹಬ್ಬ ಅಲ್ವಾ, ರಂಗೋಲಿ ಗಿಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸಿದ್ರು ನೋಡಿ ಗೈಸ್. ಎಷ್ಟು ಚೆನ್ನಾಗಿ ಸಂಕ್ರಾಂತಿ ಹಬ್ಬದ್ದು ರಂಗೋಲಿ ಬಿಡಿಸಿದ್ರು. ಮತ್ತು ನಾನು ರಾಘವೇಂದ್ರ ಸ್ವಾಮಿದು ದರ್ಶನ ಪಡ್ಕೊಂಡು ಆಮೇಲೆ ಬನಶಂಕರಿಗೆ ಹೋಗೋಣ ಅಂಥೇಳಿ ಹೊರಗಡೆ ಬಂದೆ. ಅಂದರೆ ನಿಲ್ಲಕ್ಕೂ ಜನ ಇರಲಿಲ್ಲ ಇಲ್ಲಿ. ಜನ ಅಂದರೆ ನಿಲ್ಲಕ್ಕೂ ಇಲ್ಲಿ ಜಾಗ ಇರಲಿಲ್ಲ, ಅಷ್ಟು ಜನ ನಾನು ಬರುವಾಗಿದ್ದರು. ಇವಾಗ ಸ್ವಲ್ಪ ಕಡಿಮೆ ಆದರು, ನಾವು ಹೋಗ್ತಾ ಎಲ್ಲರೂ ಕಡಿಮೆ ಆಗ್ತಾ ಹೋದರು. ಮತ್ತು ಇನ್ನೊಂದೇನೆಂದರೆ ರಾಘವೇಂದ್ರ ಸ್ವಾಮಿಗೆ ಎಲ್ಲರೂ ಹೂವು ಬಿಟ್ಟರೆ ಇನ್ನೊಬ್ಬರು ಬಂದು ಎರಡು ಸಲ ಹೂವು ಎತ್ಕೊಂಡು ಹೋಗ್ತಾಯಿದ್ರು ಗೈಸ್. ಅದೇ ಒಂದು. ಆಮೇಲೆ ನಾನು ಇಲ್ಲಿ ಬಂದೆ ಬನಶಂಕರಿಗೆ. ಬನಶಂಕರಿಯಲ್ಲಂತೂ ಲೈನಲ್ಲಿ ಗೈಸ್, ಬಿಸಿಲು ಅಂದರೆ ಬಿಸಿಲು. ಇವತ್ತು ಸಿಕ್ಕಾಪಟ್ಟೆ ಬಿಸಿಲು. ಲೈನಲ್ಲಿ ಇಲ್ಲೂ ಲೈನು, ದೇವ್ರ ದರ್ಶನ ಪಡೆಯೋಕ್ಕೂ ಲೈನು, ಊಟಕ್ಕೆ ಹೋಗಬೇಕಾದ್ರೂ ಲೈನು, ಸಿಕ್ಕಾಪಟ್ಟೆ ಜನ ಗೈಸ್. ನಿಂತ್ಕೊಳಕ್ಕೂ ಜಾಗ ಇರಲಿಲ್ಲ. ಒಳಗಡೆ ನೋಡ್ರಿ, ಒಳಗಡೆ ನಾನು ಕುಳ್ಳಿ ಇರೋದಕ್ಕೂ ನನಗೆ ದೇವರು ಕಾಣ್ತಾನೆ ಇರಲಿಲ್ಲ, ಬನಶಂಕರಿ ಅಮ್ಮ ಕಾಣ್ತಾನೆ ಇರಲಿಲ್ಲ. ಆದರೂ ನಾನು ಕಾಲು ಇದು ಮಾಡಿ ಮಾಡಿ ಫೋನ್ ವಿಡಿಯೋ ಮಾಡೋಕ್ಕೆ ಹೋದೆ, ಆದರೂ ಆಗಲಿಲ್ಲ ಗೈಸ್. ಆದರೂ ಸ್ವಲ್ಪ ಏನೋ ಒಂಚೂರು ಕಾಣಿಸ್ತಾ ಇತ್ತು, ಅದೇ ದೇವರ ದರ್ಶನ ಆಯಿತು. ಆಮೇಲೆ ಇಲ್ಲೂ ಸಿಕ್ಕಾಪಟ್ಟೆ ಜನ ಗೈಸು. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ, ಸರಿಯಾಗಿ ಅಮ್ಮನ ಹತ್ರ ಕೇಳ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ, ಅಷ್ಟು ಜನ ಇದ್ದರು. ಸಿಕ್ಕಾಪಟ್ಟೆ ಪೊಲೀಸವ್ರು ಬಂದಿದ್ದರು. ಅವರೇ ಮತ್ತು ಪೊಲೀಸವರೆಲ್ಲ ಇದ್ರಲ್ಲ ಅಂಥೇಳಿ ನಾನು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲಿಲ್ಲ. ಆದರೂ ನಾವು ವಿಡಿಯೋ ಮಾಡೋಕ್ಕೆ ಹೋದಾಗ ವಿಡಿಯೋ ಮಾಡಿಬಿಡ್ರಿ, ಹೋಗ್ರಿ ಮುಂದೆ ಅಂತ ಹೇಳಿ ಕಳಿಸ್ಬಿಟ್ರು. ನಾನು ಮುಂದೆ ಹೋಗಿಬಿಟ್ಟೆ. ಯಾಕಂದರೆ ಸಿಕ್ಕಾಪಟ್ಟೆ ಜನ. ಕೆಲವು ಟೈಮಲ್ಲಿ ಇರಲ್ಲ ಗೈಸ್ ಇಲ್ಲಿ ಬನಶಂಕರಿಯಲ್ಲಿ, ಕೆಲವು ಟೈಮಲ್ಲಿ ಇಷ್ಟೊಂದು ಜನ ಇರಲ್ಲ. ಇವಾಗ ಜಾತ್ರೆ ನಡೀತಾ ಇದೆಯಲ್ಲ, ಹಾಗಾಗಿ 17ನೇ ತಾರೀಕುವರೆಗೂ ಇದು ಈ ಥರ ದಾಂಧಲೆ ಇರುತ್ತಂತೆ, ಅಂದರೆ ಜಾತ್ರೆ ಇರುತ್ತಂತೆ. ಊಟನೂ ಗೈಸ್ ಏನು ಹೇಳ್ತೀರಾ, ಅಷ್ಟು ಚೆನ್ನಾಗಿತ್ತು ಊಟ. ಮೊಸರನ್ನ ಮತ್ತು ಇದೆಲ್ಲ ಎಳ್ಳು ಬೆಲ್ಲ ಕೊಟ್ಟರು ಗೈಸ್. ನೋಡ್ರಿ ಎಲ್ಲ ಅಲ್ಲೇ ಇದೆ. ಮತ್ತು ಗೈಸ್ ಫೈನಲಿ ಎಲ್ಲ ದೇವ್ರ ದರ್ಶನ ಪಡ್ಕೊಂಡು ಸಂಕ್ರಾಂತಿ ಹಬ್ಬದ ದಿವಸ ಬಂದೇವೆ ಗೈಸ್. ಆದರೆ ಇದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಷ್ಟು ರಶ್ ಇರಲಿಲ್ಲ ಫ್ರೆಂಡ್ಸ್. ಆದರೆ ಬನಶಂಕರಿಯಲ್ಲಿ ದೇವರೇ ಜಾತ್ರೆ ಆಗಿತ್ತು. ಮೋಸ್ಟ್ಲಿ ಅಲ್ಲಿ ಆ್ಯಕ್ಚುಲಿ ಜಾತ್ರೆ ಇತ್ತು ಇವತ್ತು. 17ನೇ ತಾರೀಕುವರೆಗೂ ಜಾತ್ರೆ ಇರುತ್ತಂತೆ. ಸಿಕ್ಕಾಪಟ್ಟೆ ಜನ ಗೈಸ್. ದರ್ಶನಕ್ಕೆ ಹೋಗೋಕ್ಕೂ ಲೈನಲ್ಲಿ ಹೋಗಬೇಕು ತುಂಬ ಸುತ್ತಿ ಹೋಗಬೇಕು. ಮತ್ತು ಊಟಕ್ಕೆ ಹೋಗಬೇಕು, ಲೈನ್ ದೇವರೇ. ಬೊಮ್ಮನಹಳ್ಳಿಯಿಂದ ಕರೆಕ್ಟಾಗಿ ಬನಶಂಕರಿವರೆಗೂ ಅಷ್ಟು ಒಂದೊಂದು ಲೈನ್ ಅಷ್ಟು ದೂರ ಇತ್ತು ಗೈಸ್. ಫೈನಲಿ ಊಟ ಸಿಗುತ್ತಾ ಇಲ್ಲೋ ಅಂತ ಅಂದ್ಕೊಂಡಿದ್ವಿ, ಆದರೆ ಊಟ ಸಿಕ್ತು ಗೈಸ್. ಅದು ನಿಂತು ಕಾಲೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮದೇ ಹೀಗೆ ಸಣ್ಣ ಮಕ್ಕಳೆಲ್ಲ ಪಾಪ ಬೆಳಿಗ್ಗೆಯಿಂದ ಹೊಟ್ಟೆ ಹಸು ಅಂತ ನನ್ನ ಹಿಂದೆ ಒಬ್ಬರು ಇದ್ದರು, ಮಗುಗೆ ಎತ್ಕೊಂಡಿದ್ರು. ಅದಂತೂ ಪದೇ
ಊಟ 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 ಅಂತಾಯಿತು ಗೈಸ್. ಅದರಲ್ಲೂ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ರೂಮಿಗೆ ಬಂದಿದ್ದೀನಿ. ಆದಷ್ಟು ಬೇಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ವಿಡಿಯೋ ನೋಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಸಬ್ಸ್ಕ್ರೈಬ್ ಮಾಡದೆ ಮಾತ್ರ ನೋಡಬೇಡಿ ಗೈಸ್, ಪ್ಲೀಸ್ ನಮ್ಮನ್ನೇ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಗೈಸ್. ನಾನು ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಹಾಗಾಗಿ ನಾನು ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲವ್ ಯು ಆಲ್.